ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಯಲ್ಲಿ ಹೈಕೋರ್ಟಲ್ಲೆಲ್ಲ ಏನೇನಾಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ನಾನು ಇವತ್ತು ಬಂದಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇವಾಗ ಏನಾಗಿದೆ ಅಂತ. ಈಗ ರ್ಯಾಪಿಡೋ ಅಪ್ಲಿಕೇಶನು, ಈ ಬೈಕ್ ಟ್ಯಾಕ್ಸಿ ಅಪ್ಲಿಕೇಶನ್ಗಳಲ್ಲಿ ಯಾವ ಥರ ತೋರಿಸ್ತಾ ಇದೆ ಅಂತ ಅಂದರೆ, ಫೈನಲ್ ಜಡ್ಜ್ಮೆಂಟ್ ಬಂದು 24ನೇ ತಾರೀಕು ಅಂದರೆ ಜೂನ್ 24ನೇ ತಾರೀಕು ಫೈನಲ್ ಜಡ್ಜ್ಮೆಂಟ್ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರು. ಅದರಿಂದಾಗಿ ನೀವು ಎಲ್ಲ ತುಂಬ ವೆಯ್ಟ್ ಮಾಡ್ತಾ ಇದ್ವಿ. ಜೂನ್ 24ನೇ ತಾರೀಕು ಯಾವುದೋ ಒಂದು ಡಿಸಿಷನ್ ಆಗುತ್ತೆ ಅಂದರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಆಗಲಿ, ಓಲಾ ಊಬರ್ ಈ ಬೈಕ್ ಟ್ಯಾಕ್ಸಿಗಳೆಲ್ಲ ಬರ್ಬೋದು, ಇಲ್ಲ ಫುಲ್ ನಿಷೇಧ ಆಗ್ಬೋದು, ಇದು ಯಾವುದೋ ಒಂದು ತೀರ್ಮಾನ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಕಾಯ್ತಾ ಇದ್ವಿ. ಬಟ್ ಅದೇನಾಯಿತು ಅಂತಂದರೆ 24ನೇ ತಾರೀಕು ನಮಗೆ ಯಾವುದೇ ಆದಂಥ ಫೈನಲ್ ಜಡ್ಜ್ಮೆಂಟ್ ಬರಲಿಲ್ಲ. ಅದಾದಮೇಲೆ ನೆಕ್ಸ್ಟ್ 25ನೇ ತಾರೀಕಿಗೆ ಶಿಫ್ಟ್ ಆಯಿತು. 25ನೇ ತಾರೀಕಿಗೆ ಶಿಫ್ಟ್ ಆದಾಗ ಕೂಡ ಇವಾಗ ಏನಾಗಿದೆ ಅಂತ ಅಂದರೆ, ಇವಾಗಲೂ ಕೂಡ ಒಂದು ಫೈನಲ್ ಜಡ್ಜ್ಮೆಂಟ್ ಬಂದಿಲ್ಲ. ವಾದ ವಿವಾದಗಳು ಮಾಡಿದ್ದಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ವಾದ ಮಾಡಿದ್ದಾರೆ. ಜೊತೆಯಲ್ಲಿ ಈ ಅಗ್ರಿಗೇಟರ್ ಕಂಪ್ನಿಗಳ ಕಡೆಯಿಂದ ಹಿರಿಯ ವಕೀಲರಾದ ಜಾನ್ ಚೆನ್ನಪ್ಪ ಅವರು ಕೂಡ ಇವಾಗ ವಾದ ಮಾಡಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ 25ನೇ ತಾರೀಕು ಫುಲ್ಲು ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ರಲ್ಲ ಅವರಿಗೆ ಫುಲ್ಲು ಅಡ್ವಾಂಟೇಜ್ ಆಗಿ ಮಾತಾಡಿದ್ದಾರೆ. ಅಂದರೆ ತುಂಬ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆವರೆಗೂ ಅವ್ರು ಚೆನ್ನಾಗಿ ಮಾತಾಡ್ಬಿಟ್ಟು ಏನು ಮಾಡಿದ್ದಾರೆ ಅಂತ ಅಂದರೆ, ಬೈಕ್ ಟ್ಯಾಕ್ಸಿ ಫುಲ್ಲು ನಿಷೇಧ ಮಾಡಿ, ಬೈಕ್ ಟ್ಯಾಕ್ಸಿ ಬೇಡವೇ ಬೇಡ, ಇದರಿಂದಾಗಿ ತುಂಬ ತೊಂದರೆಗಳಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ವಾದ ಮಾಡಿದ್ದಾರೆ ಅವರು. ಅದಾದಮೇಲೆ ಈಗ ಏನಾಗಿದೆ ಅಂತ ಅಂದರೆ, ಈಗ ಸಡನ್ ಜಡ್ಜ್ಮೆಂಟ್ ಕೂಡ ತೊಗೊಳಕ್ಕಾಗಲ್ಲ. ಏನಕ್ಕಪ್ಪ ಅಂತಂದರೆ, ಇದು ಏಕಪೀಠ ಸದಸ್ಯದ ಕೋರ್ಟ್ ಅಲ್ಲ ಇದು. ಈಗ ಸಿಂಗಲ್ ಜಡ್ಜ್ ಇದ್ದರೆ ಅವರು ಕೂಡ ಒಂದು ತೀರ್ಮಾನ ತೊಗೊಂಡು ಕೊಟ್ಬಿಡ್ತಾರೆ. ಬಟ್ ಇಲ್ಲಿ ಎರಡು ಜಡ್ಜ್ ಇರೋದ್ರಿಂದ ಈಗ ಇಬ್ಬರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಇಬ್ಬರು ಕೂಡ ಜೊತೆಯಲ್ಲೇ ತೀರ್ಮಾನ ತೊಗೊಂಡು ಒಂದು ಡಿಸಿಷನ್ನ ಕೊಡಬೇಕಾಗಿರುತ್ತೆ. ಅದರಿಂದಾಗಿ ಈಗ ಸರ್ಕಾರದ ವಿಷಯ ಅಲ್ವಾ, ಅದರಿಂದಾಗಿ ಡೈರೆಕ್ಟ್ ಈಗ ಯಾವುದೇ ಆದಂಥ ಜಡ್ಜ್ಮೆಂಟ್ನ ಇವಾಗ ಕೊಟ್ಟಿಲ್ಲ. ಈಗ ಏನು ಮಾಡಿದ್ದಾರೆ ಅಂತ ಅಂದರೆ, ಈಗ ಏನು 25ನೇ ತಾರೀಕಿಗೆ ನಾವೆಲ್ಲ ವೆಯ್ಟ್ ಮಾಡ್ತಾ ಇರುವ 25ನೇ ತಾರೀಕಿಗಿಂದ ನೆಕ್ಸ್ಟು ಜುಲೈ 2ನೇ ತಾರೀಕಿಗೆ ಇವಾಗ ಡೇಟ್ನ ಶಿಫ್ಟ್ ಮಾಡಿದ್ದಾರೆ. ಜುಲೈ 2ನೇ ತಾರೀಕು ಕೂಡ ಫೈನಲ್ ಜಡ್ಜ್ಮೆಂಟ್ ಬರುತ್ತೆ ಅನ್ನೋದು ನಾವು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಏನಕ್ಕಪ್ಪ ಅಂತಂದರೆ, ಫಸ್ಟ್ 24ನೇ ತಾರೀಕು ಆಯಿತು, ಆಮೇಲೆ 25ನೇ ತಾರೀಕು ಆಯಿತು, ಜೂನ್ 24, 25 ಆಯಿತು. ಅದಾದಮೇಲೆ ಜುಲೈ 2ನೇ ತಾರೀಕು ಹೋಗಿದೆ. ಜುಲೈ 2ನೇ ತಾರೀಕಿಂದ ನೆಕ್ಸ್ಟ್ ಮುಂದಕ್ಕೆ ಹೋಗುತ್ತೆ ಅಂತಲೂ ಕೂಡ ನಾವು ಅಂದ್ಕೊಬೋದು. ಏನಕ್ಕೆ ಅಂತ ಅಂದರೆ, ಡೈರೆಕ್ಟಾಗಿ ಫೈನಲ್ ಜಡ್ಜ್ಮೆಂಟ್ ಅಷ್ಟು ಈಸಿಯಾಗಿ ಇದರಲ್ಲಿ ಸಿಗೋಲ್ಲ. ಈಗ ಮೊದಲೆಲ್ಲ ಯಾವ ಥರ ಈಗ ಆಟೋದವರು ಕೇಸ್ ಹಾಕ್ಬಿಟ್ಟು ಈಗ ನಾವು ಕೋರ್ಟಲ್ಲಿ ಸ್ಟೇ ತೊಗೊಂಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ವರ್ಷಾನ್ಗಟ್ಲೆ ಹೊರಟೋಯ್ತು. ಅವಾಗಲೂ ಕೂಡ ಯಾವುದೇ ಅಂತ ಫೈನಲ್ ಜಡ್ಜ್ಮೆಂಟ್ ಬರಲಿಲ್ಲ. ಬಟ್ ಇವಾಗ ಬ್ಯಾನ್ ಆಗಿದೆ. ಬ್ಯಾನ್ ಆಗಿರೋದ್ರ ಜೊತೆಯಲ್ಲಿ ಹಂಗೆ ಮೂವ್ ಆಗ್ತಾ ಹೋಗ್ಬೋದು. ಅಂದರೆ ಇವಾಗ ನೋಡಿ, ಆಲೇ 10 ದಿವಸ ಆಯಿತು, ಆದಮೇಲೆ ನೆಕ್ಸ್ಟ್ ಈಗ 15 ದಿವಸ ಆಗುತ್ತೆ, 15 ದಿವಸದಿಂದ ಒಂದು ತಿಂಗಳಾಗ್ಬೋದು. ಹಿಂಗೆ ಮೂವ್ ಆಗ್ತಾ ಹೋಗ್ಬೋದು. ಫೈನಲ್ ಜಡ್ಜ್ಮೆಂಟ್ ಯಾವಾಗ ಬರುತ್ತೆ ಅಂತ ಯಾರು ಕೂಡ ಇಲ್ಲಿ ಡಿಸೈಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಬಟ್ ಅಪ್ಲಿಕೇಶನ್ಗಳೆಲ್ಲ ಇದೆ ತೋರಿಸಿದೇನು ಅಂತಂದರೆ, 24ನೇ ತಾರೀಕು ಫೈನಲ್ ಜಡ್ಜ್ಮೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸಿರೋದ್ರಿಂದ ನಾವು ತುಂಬ ಕಾತರದಿಂದ ಕಾಯ್ತಾ ಇದ್ವಿ ಒಂದು ಫೈನಲ್ ಜಡ್ಜ್ಮೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಯಾವುದೇ ಆದಂಥ ಫೈನಲ್ ಜಡ್ಜ್ಮೆಂಟ್ ಇನ್ನೂ ಸದ್ಯಕ್ಕೆ ಬಂದಿಲ್ಲ ಸ್ನೇಹಿತರೆ. ಬಟ್ ನೀವು ಕೇಳ್ಬೋದು, ಈಗ ಜುಲೈ 2ನೇ ತಾರೀಕುವರೆಗೂ ಕೊಟ್ಟಿದ್ದಾರಲ್ಲ, ಜುಲೈ 2ನೇ ತಾರೀಕುವರೆಗೂ ನಾವು ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅನ್ನೋದಾದರೆ ಯಾವುದೇ ಕಾರಣಕ್ಕೂ ನೀವು ಬೈಕ್ ಟ್ಯಾಕ್ಸಿನ ಮಾಡೋಂಗಿಲ್ಲ. ಫುಲ್ ನಿಷೇಧನೆ ಮಾಡಿರೋದು ಸದ್ಯಕ್ಕಂತ. ಇವಾಗ 2ನೇ ತಾರೀಕು ಏನಾದ್ರು ಈಗ ಕೋರ್ಟಿಂದ ಬರಬೇಕು, ಕೋರ್ಟಿಂದ ಆರ್ಡ್ರುಗಳು ಬರೋವರೆಗೂ ನಾವು ಯಾವುದೇ ಆದಂಥ ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗಲ್ಲ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋರಿಗೆ ಬೈಕ್ ಟ್ಯಾಕ್ಸಿನೇ ಬೆಸ್ಟ್ ಅಂತ ಅನಿಸುತ್ತೆ. ಏನಕ್ಕೆ ಅಂತಂದರೆ, ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಅದು ಈಗ ನಾವು ಝೊಮ್ಯಾಟೊ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡ್ರೆ ನಮಗೆ ಝೊಮ್ಯಾಟೊನೇ ಚೆನ್ನಾಗಿರುತ್ತೆ. ಕೆಲವೊಬ್ರಿಗೆ ಸ್ವಿಗ್ಗಿ ಮಾಡ್ತಾ ಇರ್ತಾರೆ, ಸ್ವಿಗ್ಗಿನೇ ಚೆನ್ನಾಗಿರುತ್ತೆ. ಅದೇ ಥರ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋರಿಗೆ ಬೈಕ್ ಟ್ಯಾಕ್ಸಿನೇ ಚೆನ್ನಾಗಿರುತ್ತೆ. ಬೇರೆ ಯಾವ್ದಾದ್ರು ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ಅವ್ರು ಮಾಡೋಕ್ಕೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಅವ್ರಿಗೆ ಆಗಲ್ಲ. ಆಮೇಲೆ ಕೆಲಸ ಕೂಡ ಅಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ. ಏನೋ ಒಂಥರ ಹಿಂಸೆ ಆಗ್ತಾ ಇರ್ತದೆ ಅವ್ರಿಗೂ ಕೂಡ. ಇವೆಲ್ಲ ನಾವು ಕೂಡ ಫೇಸ್ ಮಾಡಿದ್ವಿ. ಒಂದು ಅಪ್ಲಿಕೇಶನಲ್ಲಿ ಕೆಲಸ ಮಾಡ್ತಾರೆ, ಅದೇ ಅಪ್ಲಿಕೇಶನ್ ಚೆನ್ನಾಗಿರುತ್ತೆ, ಇನ್ನೊಂದು ಅಪ್ಲಿಕೇಶನ್ ಚೆನ್ನಾಗಿರಲ್ಲ. ಇದು ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಅದಕ್ಕೋಸ್ಕರ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಹೇಳ್ತಾ ಇರೋದು. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಬಟ್ ಇದು ಮುಂದೆ ಹೋಗ್ತಾ ಇರುತ್ತಾ ಇಲ್ಲ ಅಂತಂದರೆ ಒಂದು ಫೈನಲ್ ಜಡ್ಜ್ಮೆಂಟ್ ಬರುತ್ತಾ ಅನ್ನೋದು ಕೂಡ ಗೊತ್ತಿಲ್ಲ. ನೋಡೋಣ. ಒಟ್ಟಿನಲ್ಲಿ ನೆಕ್ಸ್ಟ್ ಡೇಟ್ ಬಂದ್ಬಿಟ್ಟು ಜುಲೈ 2ನೇ ತಾರೀಕು ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಜುಲೈ 2ನೇ ತಾರೀಕಿಗೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಸುಮ್ಮನೆ ಎಳೆಯೋದು ಬೇಡ, ಮ್ಯಾಟ್ರ್ ಅದು ಇಷ್ಟೇ. ಈಗ ಏನೂ ಆಗಿಲ್ಲ ಸದ್ಯಕ್ಕೆ. ಡೇಟ್ ಅಂತೂ ಪೋಸ್ಟ್ಪೋನ್ ಮಾಡಿದ್ದಾರೆ, ವಾದ ವಿವಾದಗಳು ಮಾಡಿದ್ದಾರೆ. 2 ಜಡ್ಜು ಕೂಡ ಡಿಸಿಷನ್ ತೊಗೊಳ್ಬೇಕಾಗಿರುತ್ತೆ. ಅದರಿಂದಾಗಿ ಏನು ಮಾಡಿದ್ದಾರೆ ಅಂತ ಅಂದರೆ, ನೆಕ್ಸ್ಟ್ ಡೇಟ್ನ ಜುಲೈ 2ನೇ ತಾರೀಕಿಗೆ ಹಾಕಿದ್ದಾರೆ. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.